ಸತ್ತೋಗಿರೋ ನನ್ನ ಮಗ ಎದ್ದು ಬಂದು ಸಾಕ್ಷಿ ಹೇಳ್ಬಿಟ್ರ ಅವನ್ನ ನಿನ್ನ ಸಿಸ್ ಮಗನಾಗ ಕೊಡೋದು ಆಟೆ ಅಲ್ಲ, ನಾವು ನಿನ್ನ ಒಕ್ಲಾಗ್ಬಿಡ್ತೀವಿ ಜಂಗಮಯ್ಯ. ಇದಕ್ಕ ನಮ್ಮ ಕಟ್ಟಿ ಮನಿ, ನಮ್ಮ ಕುಲದೇವತಿ ಸೀಗವನೇ ಸಾಕ್ಷಿ. ಸಂಪಿ, ನೀನು ಹೇಳ ಮಾತ್ಬಿಟ್ಟ ತಗೋ, ಭಾಷೆ ಕೊಡ್ತೀನಿ. ನಾನು ದುಡಕ್ಕಿ ದುಂಡುಳ್ಳೆ ಮಾದಪ್ಪ, ಒಲಿದವರ ಮನೆ ಕಾಯೋನು, ಮುನಿದವರ ಮನೆ ಮುರಿಯೋನು, ಹಿಂಡು ಮಾರಿಯರ ಗಂಡ, ಬೂದಿ ಮುಚ್ಚಿದ ಕೆಂಡ, ಭೂಲೋಕದ ಪುಂಡ. ನಾನು ಮೌನವಾಗಿದ್ದರೆ ಮುಕ್ಕಣ್ಣ, ಕೋಪಿಸ್ಕೊಂಡ್ರೆ ಕೆಂಡಗಣ್ಣ. ಕೊಟ್ಟ ಮಾತಿಗೆ ತಪ್ಪಬಾರದು, ಇಟ್ಟ ಹೆಜ್ಜೆ ಹಿಂದಕ್ಕೆ ತೆಗೆದುಕೊಳ್ಳಬಾರದು. ಕಂದ ಕನ್ನಯ್ಯ, ಕಾಲರ ಕಾಲ ಮಹಾಕಾಲನ ಸೇವೆ ಮಾಡಲೆಂದೇ ನೀನು ಜನ್ಮ ತಳೆದದ್ದು. ನೀನು ಬಂದ ಕೆಲಸವನ್ನು ಪೂರೈಸದೆ ಹೋದರೆ ಶಿವನ ಸಾನ್ನಿಧ್ಯ ಸಲ್ಲುವುದಿಲ್ಲ ಕಂದ. ನೀನು ನನ್ನೊಂದಿಗೆ ಬಂದು ಏಳುಮಲೆ ಕೈಲಾಸದಲ್ಲಿ ಮಾಡಬೇಕಾದ ಕೆಲಸ ಬೆಟ್ಟದಷ್ಟಿದೆ ಕಂದ. ಈ ಭೂಮಿಯ ಮೇಲೆ ಸತ್ಯ ಉಳಿಯಬೇಕು, ಸುಳ್ಳು ಅಳಿಯಬೇಕು, ನಿನ್ನ ನಾಲಿಗೆ ನಿಜ ನುಡಿಯಬೇಕು ಕಂದ.
ಕನ್ನಯ್ಯ ಕನ್ನಯ್ಯ ಮಗ ಕನ್ನಯ್ಯ ಕನ್ನಯ್ಯ ಅವ್ವ ಅವ್ವ ಅಪ್ಪಯ್ಯ ಅಪ್ಪಯ್ಯ ಅವ್ವ ಅವನೆಲ್ಲಿ ಎಲ್ಲಿ ಅವನು ಮಲ್ಲಚಕ್ಕ ವಾವ್ ಅಯ್ಯ ಒತ್ತಾಯ್ತು ಬಟ್ಟೆ ಕುಕ್ಕಕ್ ಹೋಗ್ಬೇಕು ಬೇಗ ಬಾ. ಅಯ್ಯ ಈರಮ್ಮಿ ಅಡ್ಗೆ ಮಾಡ್ತಾ ಇವ್ನಿ ಈಟೊತ್ತು ಪಾತ್ರೆ ತೊಳಿತಾ ಇದ್ದೆ ಈಗ ಅಕ್ಕಿಗೆ ನೀರು ಇಕ್ತೀನಿ ಇರೋ ಬತ್ತೀನಿ ಏನ್ ಅಡ್ಗೆ ಮಾಡ್ಕೊಂಡು ಉಣ್ಕೊಂಡೆ ಬತ್ತಾಳ ಏನೋ. ಬಟ್ಟೆ ತೊಳೆಯಕ್ಕೆ ಹೋಯ್ತವ್ರೆ ನಮ್ಮದು ಬಟ್ಟೆ ಐತೆ ಅಂತ ಪಾಪ ಅವ್ರಿಗೆ ಹೆಂಗೆ ತಿಳಿಬೇಕು. ನಾನೇ ಹೋಗಿ ಕೊಟ್ಟು ಬರ್ತೀನಿ. ತಕೊಳವ ಅದ್ಯಾಕಂಗಡಿಯೇ ಹಂಗಲ್ಲ ಕಣ ಮಲ್ಲಜಕ್ಕ, ನೆತ್ತಿ ಮ್ಯಾಗೆ ಬಿಸಿಲು ಬತ್ತದೆ ಅಷ್ಟ್ರಲ್ಲಿ ಬಟ್ಟೆ ಒಕ್ಕಬೇಕಲ್ವಾ. ಓ ಆತ್ರ ನಿನಗೆ ಆ ಮುದ್ಕಿ ಬಟ್ಟೆನೆಲ್ಲ ಜೋಡ್ಸ್ಕೊತಾವಳೆ ಮುತ್ಕುಂದು ಬಟ್ಟೆ ವೇನ್ಸ್ತದೆ ಎಲ್ಲ ತಗೊಬತ್ತಾವಳೆ. ಓಹೋ ಇವ್ರ ಬಟ್ಟೆಗಳನ್ನೆಲ್ಲ ಕುಕ್ಕಕ್ಕೆ ನಮ್ಮನೇನು ಎಟ್ಟಿ ಕ್ಯಾಮೆ ಅವರು ಅನ್ಕೊಂಡವ್ರ ಅಲ್ಲ. ನಮ್ ಬಟ್ಟೆಗಳನ್ನಾರೆ ಒಬ್ರಲ್ಲ ಒಬ್ರು ಒಕ್ಕತ್ತೀವಿ. ಈ ದಂಡ್ ಪಿಂಡಗಳ ಬಟ್ಟೆ ಒಗ್ಯಕ್ಕೆ ನಮ್ಗೇನು ಗ್ರಾಚಾರ್ವಾ. ಬರ್ಲಿ ತಕೋ ಸರಿಯಾಗಿ ಮಾಡ್ತೀನಿ. ಅಯ್ಯೋ ಮಲ್ಲಜಕ್ಕ, ಆಯ್ಕೊಂಡು ತಿನ್ನೋ ಕೋಳಿ ಕಾಲು ಮುರಿದಂಗೆ ಆಯ್ತಲ್ಲವ. ಹಾಳಾದ ಎಣ್ಣೆ ಚೆಲ್ಲೋಗಿತ್ತು, ಅದ್ರ ಮೇಲೆ ಕಾಲಿಟ್ಬಿಟ್ಟು ಹಂಗೆ ಜಾರ್ಬಿಟ್ಟೆ, ಕಾಲು ಉಳುಕ್ಬಿಟ್ಟದೆ. ಇನ್ನು ಈ ಪಾಟಿ ಬಟ್ಟೆ ಗಂಟನ ಹೆಂಗೆ ಒಗಿಲಿ ಮಲ್ಲಜಕ್ಕ? ಅಯ್ಯಯ್ಯೋ ಏನಾಯ್ತು ಅಕ್ಕಯ್ಯ? ಸಂದಾಗೆ ಇದ್ದೆ ಕ್ಯಾಮೆ ಮಾಡೋದ್ರಾಗ ರಣ ಸೂರ್ಗಿತ್ತಿ ನೀನು. ನಿಂಗೆ ಹಿಂಗಾಗ್ಬಿಟ್ರೆ ನಮ್ಮ ಅಟ್ಟಿಗತ್ತೆ ಏನಾ? ಈ ಬಟ್ಟೆನೆಲ್ಲ ಒಗೆಯೋರು ಯಾರು? ನನಗೂ 3 ದಿವಸದಿಂದ ಕೆಮ್ಮಲು, ಗಂಟ್ಲು ಬೇರೆ ನೋವಾಗ್ಬಿಟ್ಟದೆ. ತಣ್ಣೀರು ಬೇರೆ ಮುಟ್ಟಬೇಡ ಅಂತ ಹೇಳೋನೆ ಆ ನಾಟಿ ಪಂಡಿತ. ನಾ ಏನ್ ಮಾಡ್ಲಿ? ಅಯ್ಯೋ ಬೀರವ, ಸುಮ್ಕಿರು, ನಿನ್ ಕಷ್ಟ ನಂಗೆ ಗೊತ್ತಿಲ್ವಾ? ನೀ ಎಲ್ಲಾರ ತಣ್ಣೀರು ಮುಟ್ಟಂಗೈತಾ? ಈ ಅಟ್ಟಿಲಿರೋರ್ಗೆ ಯಾರಿಗೂ ಕಣ್ಣೇ ಕಾಣ್ಸಕ್ಕಿಲ್ವೇನೋ. ನಮ್ಮ ಕಷ್ಟ ಯಾರಿಗೂ ಅರ್ಥ ಆಗಕ್ಕಿಲ್ಲ. ಹೋಗ್ಲಿ ಬಿಡ್ರವ, ನಾನೇ ಹೋಯ್ತೀನಿ. ಎರಡು ದಿವಸದಿಂದ ಈ ರಟ್ಟೆ ಸೇರ್ತಾ ಇದೆ. ಇದ್ರೊಳಗೆ ಕ್ಯಾಮೆ ಎಲ್ಲ ಮಾಡಿದ್ದೀನಿ, ಇನ್ನೂ ಮುಗ್ದಿಲ್ಲ. ಇನ್ನೂ ಅಟ್ಟಿ ಗುಡಿಸಿ ತಾರಿಸ್ಬೇಕು. ನಾಳೆ ಬೇರೆ ಮಡಿಯಾಗಿ ಪೂಜೆ ಮಾಡಬೇಕು, ಶುಕ್ರವಾರ. ಇನ್ನೂ ಹಿಟ್ಟು ಸೊಪ್ಪು ಮಾಡಲಿಲ್ಲ. ಒಂದು ಕಣ್ಗೆ ಪಾತ್ರೆ ಬಿದ್ದದೆ ತೊಳೆಯೋದು. ಆದ್ರೂ ನಾನೇ ಹೋಗಿ ಬರ್ತೀನಿ. ಕೊಡವ. ಅಯ್ಯೋ ಮಲ್ಲಜಕ್ಕ, ಸುಮ್ಕಿರು, ನೀ ಎಲ್ಲಾರ ಈ ಕ್ಯಾಮೆ ಮಾಡಂಗೆ ಉಂಟಾ? ನಿನ್ನ ಕಷ್ಟ ನೋಡ್ತಿದ್ರೆ ನಮಗೆ ಕಣ್ಣಲ್ಲಿ ನೀರು ಬರ್ತದೆ. ಇನ್ನು ನೀ ಬಟ್ಟೆ ಒಗ್ಯಕ್ಕೆ ಹೋದ್ರೆ ಹಿಟ್ಟು ಸೊಪ್ಪು ಮಾಡಾಕೋರು ಯಾರು? ಈ ಅಟ್ಟಿ ಕ್ಯಾಮೆ ಮಾಡೋರು ಯಾರು? ನೀವು ಹೋಗು ಮಲ್ಲಜಕ್ಕ, ಏನೇ ಆದರೂ ಈ ಅಟ್ಟಿಲಿ ನಮ್ಮ ಕ್ಯಾಮೆ ನಾವೇ ಮಾಡಿ ಸಾಯ್ಬೇಕು. ಇನ್ನು ಯಾರಿಗಾರ ಮನ್ಸು ಕರಗ್ತದ? ಇಲ್ಲ ಈ ಅಟ್ಟಿಲಿ ಯಾರಿಗಾರ ಕಣ್ಣು ಕಾಣ್ತದ? ನಮ್ಮ ಕೈಲಿ ಆಗ ಗಂಟ ಗ್ಯಾಮೆ ಮಾಡಿಸ್ಕೊಂಡ್ರು. ಈಗ ನಮ್ಮ ಕೈಲಿ ಆಗಕ್ಕಿಲ್ಲ ಅಂದರೆ ಯಾರು ಮಾಡೋರು?
ಇಂಥ ಹೊತ್ನಾಗೆ ಗ್ಯಾಮೆ ಗೇಯ್ಬೇಕು ಅಂತಾನೆ ಆ ಮಾಯಾಂಗ್ ನಿಸ್ಸಂಕವ ಅಟ್ಟಿ ಬಿಟ್ಟು ಹೋಗಿದ್ದು. ಅವ ಅದಕ್ಕೆ ಯಾಕೆ ಬೇಸರ ಮಾಡ್ಕೊಂಡಿರಿ? ಇವತ್ತು ಬಟ್ಟೆ ಕುಕ್ಕಕ್ಕಾಗಲಿಲ್ಲ ಅಂದರೆ ನಾಳಿಕೋ ನಾಳತಿಕೋ ಮಾಡ್ಕೊಂಡ್ರೆ ಆಯಿತು ನಿಧಾನಕ್ಕೆ. ನೋಡಿದ್ರ ಎಂತ ಮಾತು ಹೇಳ್ಬಿಟ್ರು. ಉಪದೇಶ ಮಾಡಕ್ ಕರೀರಿ ಮೊಟ್ಟೆ ಕೋಳಿ ಮೊಕ್ಕದವಳನ್ನ ಅಂದಂಗೆ ನಾಳಿಕೋ ನಾಡಿದ್ಕೋ ಒಕ್ಕಳಿ ಅಂತ ಸಮಜಾಯಿಸಿ ಹೇಳಕ್ ಬಂದ್ಬಿಟ್ರು. ನಾಳೆನೋ ನಾಡಿದೋ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇವರೇ ಬೇಕಿತ್ತ? ಬಂದಿದ್ ನೋಡಿದ್ರೆ ನಾನೇ ಬಟ್ಟೆ ಒಕ್ಕಂಬತ್ತೀನಿ ಅಂತಾರೇನೋ ಅನ್ಕೊಂಡಿದ್ದೆ. ನಾಳಿಕೋ ನಾಳಿದ್ಕೋ ಒಕ್ಕೊಂಡ್ರಾಯ್ತು ಅಂತ ಹೇಳ್ತಾವ್ರ ನೋಡು. ಅಯ್ಯೋ, ಆ ಭಾಗ್ಯನೆಲ್ಲವ ತಂದಿದ್ದೀವಿ ನಾವು. ಇದು ಕ್ಯಾಮೆ ಮಾಡೋ ಘಟ ಅಲ್ಲ, ಕ್ಯಾಮೆ ಮಾಡಿಸ್ಕೊಳ್ಳೋ ಘಟ. ಅದೇ ಆ ಸಂಕವ ಏನಾದ್ರೂ ಈ ಸ್ಥಿತಿಲಿ ಇದ್ದಿದ್ರೆ ಸುಮ್ಕೆ ಇದ್ದಿರೋರ? ಅಟ್ಟಿ ಕ್ಯಾಮೆನೆಲ್ಲ ತಲೆ ಮೇಲೆ ಹಾಕೊಂಡು ತಾವೇ ಗೇದಿರೋರು ಈ ಮುದ್ಕಿ ಇಬ್ರು. ಯವ್ವ, ಯಾಕ್ರವ ಹಿಂಗಂದಿರಿ? ನನ್ನ ಮೈನಾಗ ಆರಾಮಿದ್ದಿದ್ರೆ ಇದೆಲ್ಲ ಯಾವ ಲೆಕ್ಕ ಕಣವ? ಸರಿ, ನಿಮ್ದೊಂದು 4 ಜೋಡಿ ಐತೆ, ನಮ್ದೊಂದು 2 ಜೋಡಿ ಐತೆ. ನಾನೇ ಒಗ್ದಾಗ ತಿನ್ಕೊಡವ್ವ. ತುಂಡಿ, ಏನಮ್ಮ ಇದು ನಿನ್ನ ಅವತಾರ? ನಿನ್ಗೆ ಯಾರಮ್ಮ ಹೇಳಿದ್ದು ಬಟ್ಟೆ ಒಗ್ಯಕ್ಕೆ ಅಂತ? ಅಲ್ಲ, ಅಟ್ಟಿಗೆ 7 ಜನ ಸೊಸೆರನ್ನ ತಂದ್ರು ಹೇಗೋ ತಪ್ಪಲಿಲ್ವಲ್ಲಮ್ಮಿ ನಿನಗೆ? ಅಲ್ಲ, ನಿನ್ನ ಮೈಯಾಗ ಹುಷಾರಿಲ್ಲ, ಯಾಕಮ್ಮಿ ಒಗ್ಯಕೋದೆ ನೀನು? ಜ್ಞಾನ ಬೇಡವಾ ನಿಂಗೆ? ಆ ನಾಟಿ ವೈದ್ಯನ ಮನೆಗೆ ಹೋಗಿ ಮತ್ತೆ ತಗೊಂಬರೋಷ್ಟರಲ್ಲಿ ಅದು ಈ ಊರು ಬಿಸಿಲನ್ನ ಕುಂತ್ಕೊಂಡು ಬಟ್ಟೆ ಒಗಿತಾ ಇದ್ದಲ್ಲಮ್ಮಿ. ಏನಾರ ಹೆಚ್ಚು ಕಮ್ಮಿ ಆದ್ರೆ ಯಾರಮ್ಮಿ ಗತಿ? ನನಗೇನು ಆಗಕ್ಕಿಲ್ಲ ಒಡೆಯ, ಹೊಸಿ ಆಯಾಸ ಆಗದೆ ಅಷ್ಟೇಯ. ಗಂಟ್ಲೆಲ್ಲ ಒಣಗೋಗದೆ. ಬಿಸಿನೀರು ತಂದ್ಕೊಟ್ಟಿಯಾ? ಅಯ್ಯೋ, ಹೊಸಿ ರಮ್ಮಿ ತಂದ್ಕೊಟ್ಟೇನು.
ತುಂಡಿ ತಕಳಮಿ ಕುಡಿ. ಅಯ್ಯೋ ನಮ್ಮ ದುರಾದೃಷ್ಟವೇ, ಏನಮ್ಮಿ ನಿನ್ನ ಹಣೆ ಬರ. ಯಾಕೆ ಕೋಪ ಮಾಡ್ಕೊಂಡ್ಯಾ? ಇದೆಲ್ಲ ನನಗೆ ನೋಸ್ತಾ. ಇಂಥ ಕೆಲಸ ಏಟ್ ಮಾಡಿಲ್ಲ ನಾನು. ಅದು ಸರಿ ಕಣಮ್ಮಿ, ಆಗ ನಿನಗೆ ವಯಸ್ಸಿತ್ತು ಮಾಡಿದೆ. ಈಗ ನಿನಗೆ ವಯಸ್ಸಾಯ್ತು ಕಣಮ್ಮಿ, ಶಕ್ತಿನೂ ಇಲ್ಲ, ಜೊತೆಗೆ ಮೈಯಾಗ ಉಸಾರು ಬೇರೆ ಇಲ್ಲ. ನಿನಗೆ ಯಾಕಮ್ಮಿ ತ್ರಾಸು? ಕ್ಯಾಮೆ ಮಾಡಿದ ಜೀವ ಇದು. ಸುಮ್ಕೆ ಕೂತ್ಕೊಂಡ್ರೆ ಆತದ ಹೇಳು. ಕ್ಯಾಮೆ ಮಾಡಿದ್ರೆ ಮುಖದಾಗೆ ಹರ್ಷ ಹೆಚ್ಚಾತದೆ, ಇಲ್ಲ ಅಂದರೆ ಕಾಯಿಲೆ ಬರ್ತದೆ. ಅಟ್ಟಿನಾಗೆ ಬೇಕಾದಷ್ಟು ಕೆಲಸ ಐತೆ, ನೋಡಿಕೊಂಡು ಸುಮ್ಮನೆ ಕುತ್ಕೊಳ್ಳೋಕ್ಕಾತದ ಒಡಿಯ. ಗಂಡ್ಸ್ ಬಲ್ನ ಗೌರಿ ಹಬ್ಬವ, ಇದೆಲ್ಲ ನಿನ್ಗೆ ಹೆಂಗೆ ಗೊತ್ತಾಗಬೇಕು ಒಡಿಯ? ಸುಮ್ಕಿರು. ಅಲ್ಲ ಕಣಮ್ಮಿ, ಅಟ್ಟಿ ಅಂದ್ಮೇಕೆ ಕ್ಯಾಮೆ ಇದ್ದೇ ಇರ್ತದೆ. ಎಷ್ಟನ ಬಿದ್ದಿರ್ಲಿ ಬಿಡು, ಮಾಡೋರು ಮಾಡ್ತಾರೆ ಕಣಮ್ಮಿ. ಅಲ್ಲ ನಿಂಗೆ ಯಾಕಮ್ಮಿ ಉಸಾಬ್ರಿ? ಏನು ಅಟ್ಟಿಲಿರಲ್ಲ ಸತ್ತೋಗವ್ರ? ಅಯ್ಯೋ 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 ಶಿವನೇ, ಕೇಳಿದ್ರ ಈ ಮುದಿ ಆಡ್ತೀರ ಮಾತ್ನ? ಅವ್ರದ್ದು ಇನ್ನೇನ್ ಮಾಡ್ಯಾರು? ನಮ್ಗ ಆಗ್ದವ್ರು ಎಲ್ಲವ್ರೆ ಅಂದ್ರೆ ಅಟ್ಟಿ ಒಳಗೆ ಕುಕ್ಕರ್ಸ್ಕೊಂಡವ್ರೆ ಅಂದಂಗ ಆಯ್ತು. ಅಲ್ಲ, ನಾವೇನ್ ಅಟ್ಟಿಗೆ ಮಾಡೇ ಇಲ್ವಾ? ಏನಂತ ಮಾತಾಡಿರಿ? ಅದು ಎಂತ ಮಾತು? ನಮ್ ಸಾವ್ನೆ ಬಯಸ್ತಾವನಲ್ಲ ಈ ಮುದಿಯ. ಅವ್ರು ಹೇಳಿದ ಹಂಗಲ್ಲ ಕಣವ್ವ. ಬೇಸರ ಮಾಡಿಕೊಂಡು ಏನೇನೋ ಮಾತಾಡ್ಬೇಡ್ರಿ ಕಣ್ರವ್ವ. ಇನ್ನೇನ ಹೇಳೋದು? ಅಳಿಯ ಅಲ್ಲ ಮಗಳು ಗಂಡ ಅಂದಂಗೆ ಅಟ್ಟಿಯವರೆಲ್ಲ ಏನ್ ಸತ್ತೋಗವ್ರ ಅಂದ್ರೆ ಇನ್ನೇನ್ ಅರ್ಥ? ಏನು ನಮ್ಮನ್ನೆಲ್ಲ ಸಾಯಿಸ್ಬಿಟ್ಟು ನಿಮ್ಮ ಮಕ್ಳಿಗೆ ಇನ್ನೊಬ್ರನ್ನ ತಂದು ಕಟ್ಬೇಕು ಅಂತಿದ್ದೀರಾ? ಇಲ್ಲ ಆ ಸಂಕವನ್ನೇ ತಂದು ಕಟ್ಬೇಕು ಅಂತಿದ್ದೀರಾ? ಕೇಳು ಮಲಜಕ್ಕ. ಶಿವ ಶಿವ, ಯಾಕ್ರವ ಹಿಂಗೆ ತಪ್ಪಾಗಿ ಮಾತಾಡ್ತಿದ್ದೀರಿ? ನಾ ಹೇಳಿದ ಹಂಗಲ್ಲ ಕಣ್ರವ. ನಿಮ್ಮ ಅತ್ತೆಗೆ ಮೈಯಾಗ ಹುಷಾರಿಲ್ಲ, ನೀವು ಯಾರಾದರೂ ಬಂದು ಬಟ್ಟೆ ತೊಳ್ಕೊಡ್ಬಾರ್ದ ಅಂದೆ. ಆಟೆ ಕಣ್ರವ, ಇದಕ್ಕೆ ಯಾಕೆ ಹಿಂಗೆ ಕೂಗಾಡಿರಿ? ಯಾಕೆ ಒಪ್ಕೊಡ್ಬೇಕು? ಯಾಕೆ ಅಂತ ಇನ್ಮೇಲೆ ನಿಮ್ ಸೇವೆ ಮಾಡಕ್ಕಿಲ್ಲ. ಇಷ್ಟ ದಿನ ಮಾಡಿದ್ದೆ ಸಾಕು. ಈ ಮನೆ ಇರಿ ಸೊಸೆ ನಾನು ಹೇಳ್ದಂಗೆ ಕೇಳ್ಬೇಕು ನೀವು. ನಾವು ಕೊಟ್ಟಿದ್ನೆ ಉಣ್ಬೇಕು, ನಾವ್ ಹೇಳಿದ್ನ ಕಣ್ಗೊತ್ಕೊಂಡ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲ ಅಂದ್ರೆ ನಿಮ್ಗೊಂದು ಗತಿ ಕಾಣಿಸ್ತೀವಿ. ಬೇಕಾದ್ರೆ ನೀನು ಸೇರ್ ಮಾಡು. ಅವನೆಲ್ಲಿ? ಎಲ್ಲಿ ಅವನು? ಮರ್ಮೋಸ್ತಿಂದ ನೀರು ತಳ್ಳಿದ ಬಟ್ಟೆದಲ್ಲಿ ನಾನು ಸುಮ್ಮನೆ ಬಿಡಕ್ಕಿಲ್ಲ, ನಾನು ಬಿಡಕ್ಕಿಲ್ಲ. ಕನಯ್ಯ, ಕನಯ್ಯ, ಯಾರಪ್ಪ ನಿನ್ ನೀರಿಗೆ ತಳ್ದವ್ರು? ಹೇಳ್ತೀವ್ನಿ. ಇವನೇ ನನ್ನ ನೀರು ತಳ್ಳಿದ್ದು.
ಮಾಡ್ದ ನನ್ನ ಮಗನೇ, ಎದುರಿ ಬಂದು ಎದುರಿಸಕ್ಕಾಗಲ್ಲ ಅನ್ಕೊಂಡು ಮರ್ಮೋಸ್ತಿಂದ ಸಾಯಿಸಾಕ್ ಬಂದ್ಯಾ? ಇಲ್ಲ, ನಿನ್ ಜೀವ ಸಹಿತ ಬಿಡಕ್ಕಿಲ್ಲ, ಬಿಡಕ್ಕಿಲ್ಲ. ಕನ್ನಯ್ಯ ಬೇಡಪ್ಪ. ಕನ್ನಯ್ಯ, ಕನ್ನಯ್ಯ ಬೇಡ ಕಣಪ್ಪ, ಬಿಟ್ಬಿಡ. ಬೇಡಕ್ಕಪ್ಪ, ಈ ಪಾಪಿನ ಕೊಂದು ನೀನೇ ಕರ್ಮ ಕಟ್ಕೊಂಡಿಯೇ. ಕಟ್ಟೆ ಮನೆ ಅದೆ, ಓಡದೆ, ಅವ್ರು ನೋಡ್ಕೋತಾರ. ಏಯ್ ಮನೆ ಆಳು ಬಡ್ಡತ್ತದೆ. ನಿನಗೆ ಯಾಕಲ ಬಂತು ಈ ಕೇಳಬುದ್ದಿ? ನಿನಗೇನಾದ್ರು ತಕರಾರಿದ್ರೆ ಕಟ್ಟೆ ಮನೆಗೆ ದೂರ ಸಲ್ಲಿಸಿ ನ್ಯಾಯ ಪಂಚಾಯತ್ಗೆ ಸೇರಿಸಬೇಕಾಗಿತ್ತು. ಅದು ಬಿಟ್ಬಿಟ್ಟು ಒಡೆಯೋದು ಬಡಿಯೋದು ಸಾಯಿಸೋದು ಅಂದ್ರೆ ಏನ್ಲ ಇದು? ಕನ್ನಯ್ಯನ್ ಸಾಯಿಸೋದು ಮಾತ್ರ ಅಲ್ಲ, ನನ್ನ ತಾವನು ಕೆಟ್ಟಾಗಿ ನಡ್ಕೊಂಡಿದ್ದ. ಇದನ್ ಕಟ್ಟೆ ಮನೆ ಆಗಿ ಹೇಳಿದ್ರೆ ಮರ್ವಾದೆ ಹೋಯ್ತದೆ ಅಂತ ನಾನೇ ಮಾವನ್ ತಾವು ಮಾತು ತಕೊಂಡಿದ್ದೆ. ಇವ್ನು ಮಾಡಿರೋದು ಒಂದೆರಡಲ್ಲ, ಇವ್ನು ಸರಿಯಾದ ಶಿಕ್ಷೆ ಕೊಡಬೇಕು, ಸುಮ್ಕೆ ಬಿಡಬಾರ್ದು. ನಿನ್ ಜನ್ಮಕ್ಕಷ್ಟು ಮಾಡೋದೆಲ್ಲ ನೀನೇ ಮಾಡ್ಬಿಟ್ಟು ಆ ಜಂಗಮಯ್ಯನ ಮೇಲೆ ಆಪಾದನೆ ಹೊರಿಸಿ ಅವ್ರನ್ನು ಸಾಯಿಸ್ಬೇಕು ಅಂತ ಮಾಡಿದ್ದೇನಲ್ಲ. ಇವನ್ನ ಮಾತು ಕೇಳ್ಕೊಂಡು ನಾನೇನಾದ್ರೂ ಜಂಗಮಯ್ಯನ ಕೊಂದ್ಬಿಟ್ಟಿದ್ರೆ ಆ ಪಾಪ ನಮ್ಮ ಪೋಡಿನೇ ಸುಟ್ಬಿಡ್ತಿತ್ತು. ಕೊಡಲಿ ಕಾವು ಕುಲಕ್ಕೆ ಮೃತ್ಯು ಅಂದಂಗೆ ಇವನು ನಮ್ಮ ಕುಲಕ್ಕೆ ಮೃತ್ಯು. ಇವನ್ನ ಸುಮ್ಕೆ ಬಿಡಬಾರ್ದು. ಜಂಗಮಯ್ಯಗೆ ಏನ್ ಶಿಕ್ಷೆ ಹೇಳೋನು ಅದೇ ಶಿಕ್ಷೆ ಇವನಿಗೆ ಆಗ್ಬೇಕು. ಇವನ್ನ ಸುಮ್ಮನೆ ಬೇಡ ಕಂಡ್ರಲ್ಲ, ಹೇಳ್ಕೊಂಡ ಕಟ್ಟಾಕರಲ್ಲ. ಆಗ್ಲಿ ದೊಡ್ಡಯ್ಯ. ಗಂಪಣ್ಣನ ನಾಣ್ಣಾಗ ಮತ್ತೊಂದ್ಸಲ ಇಂಥ ತಪ್ಪಾಗಲೇಬಾರ್ದು. ಬಿಡಲ್ಲ ಒಂದೊಂದು ಪ್ರಾಣನ ಇವನಿಗೆ. ತಪ್ಪು ಮಾಡಿದವ್ರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಬ್ಯಾಡಿ ಬ್ಯಾಡಿ, ನನ್ನನ್ನು ಕೊಲ್ಬೇಡಿ, ನನ್ನನ್ನು ಕೊಲ್ಬೇಡಿ. ನಾನು ತಪ್ಪು ಮಾಡಿದ್ದೀನಿ, ನನಗೆ ಸಮಸ್ಬಿಡಿ. ನಿನ್ನ ದಮ್ಮ ಏನ್ ತಿನ್ಕೊಂಡ್ರಪ್ಪ, ನನ್ನನ್ನು ಕೊಲ್ಬೇಡಿ. ನನ್ನನ್ನು ಕೊಲ್ಬೇಡಿ. ನಿಲ್ಲಿಸಿ. ಏನ್ ರಮೇ, ಏನ್ ನಿಮ್ ದರ್ಪ ದೌಲತ್ತು? ನಿಮ್ಮನ್ನ ನೀವೇನಂತ ತಿಳ್ಕೊಂಡಿರಿ? ಒಡಿಯ ಸುಮ್ಮನಿರು, ಒಡಿಯ ಸುಮ್ಮನಿರು. ಇದು ನಮ್ಮ ಹೊಟ್ಟೆ ಒಡಿಯ, ಮನ್ಸುಗಳು ಒಡೆದೋಗ್ಬಾರ್ದು. ಇಲ್ದೇ ಇದ್ರೆ ನಮ್ಮ ಹೊಟ್ಟೆ ವಿಚಾರ ಭೀತಿಗೆ ಬಂದ್ಬಿಡ್ತದೆ. ನೀವು ಹಸಿ ಸುಮ್ಕಿರಮ್ಮಿ. ಇವ್ರುಗಳು ಆಡೋ ಆಟ ನಮ್ಮ ಗಂಡು ಮಕ್ಕಳಿಗೆ ಗೊತ್ತಿಲ್ಲ ಕಣಮ್ಮಿ. ಏನಯ್ಯ ನಿನ್ನ ಆಟ ದರ್ಪ ಎಲ್ಲ ಮೂಲೆಯಲ್ಲಿ ಕಟ್ಟಿಟ್ಬಿಡು. ನಮ್ಮ ಹತ್ರ ಏನು ನಡೆಯಕ್ಕಿಲ್ಲ. ಏನಂದೆ? ನಿಮ್ಮ ಮಕ್ಳಿಗೆ ಏನು ಗೊತ್ತಾಗಿಲ್ವಂದ? ಗೊತ್ತಾಗಕ್ ನಾವು ಬಿಡೋದು ಇಲ್ಲ. ಗೊತ್ತಾದ್ರೂ ತಾನೇ ಏನ್ ಮಾಡ್ಕೊಂಡರು? ನಿಮ್ಮ ಮಕ್ಳಾಗ್ಲಿ ನೀವಾಗ್ಲಿ ನಾವ್ ಹೇಳ್ದಂಗೆ ಕೇಳ್ಕೊಂಡು ನಾಯಿ ತರ ಬಿದ್ದಿರ್ಬೇಕು ಅಷ್ಟೇಯ. ಯಾನ ಇದು ಯಾನ್ ನಡೀತದೆ ಇಲ್ಲಿ? ಅಲ್ಕಣ ಹೋಗು, ಮೈ ಹುಷಾರಿಲ್ಲ ಅಂತ ಮಲ್ಕೊಂಡಿದ್ದೆ. ಈಗ ನೋಡಿದ್ರೆ ಬಟ್ಟೆ ತೊಳಿತಿದೀಯಾ? ಅಪ್ಪಯ್ಯ
ಏನಾಯ್ತು? ಕೇಳಿದ್ರ ನಿಮ್ಮ ಗಂಡು ಮಕ್ಕಳು ಹೇಳಿದ ಮಾತನ್ನ ನಾವು ಅಷ್ಟೊತ್ತಿಂದ ಕ್ಯಾಮೆ ಮಾಡೋದು ಬೇಡ ಅಂತ ಕೇಳ್ಕೊಂಡ್ವಿ. ನಮ್ಮ ಮಾತೇ ಕೇಳಲಿಲ್ಲ. ನಿಮ್ಮ ಗಂಡು ಮಕ್ಕಳು ಬಂದು ನೀವು ಕ್ಯಾಮೆ ಮಾಡೋದನ್ನ ನೋಡಿ ನಮಗೆ ಬಡ್ದು ಸಾಯಿಸ್ಲಿ ಅಂತ ಕಾಯ್ತಿದ್ರಾ? ಈಗ ನಿಮಗೆ ಸಮಾಧಾನ ಆಯ್ತಾ? ನೀವೇ ಕೇಳಿ ಬಾವಯ್ಯ. ಅತ್ಯವ್ವ ನಿಮ್ಗೆ ಹುಷಾರಿಲ್ಲ, ನೀವು ತಣ್ಣೀರು ಬೇರೆ ಮುಟ್ಟಬಾರ್ದು, ಇದೆಲ್ಲ ನಮ್ಮ ಕ್ಯಾಮೆ, ಇದು ನಿಮ್ಗೆ ಸೇವೆ ಮಾಡೋದೇ ನಮ್ಮ ಕರ್ತವ್ಯ ಅಂತಂದರೆ, ಇಲ್ಲ ನಮ್ಮ ಗಂಡು ಮಕ್ಕಳು ಅವತ್ತು ನಮ್ಗೆ ಎದುರಿಸಿ ಮಾತಾಡ್ಬಿಟ್ಟವ್ರೆ, ನಿಮಗೂ ನಮಗೂ ಯಾವುದೇ ಸಂಬಂಧ ಇಲ್ಲ, ನಮ್ಮ ಕ್ಯಾಮೆ ನಾವೇ ಒಕ್ಕತ್ತೀವಿ ಅಂತಂದ್ರು. ಇದು ನ್ಯಾಯವಾ ಬಾವಯ್ಯ? ನೋಡಿ ಅವ್ರ ಭಟ್ಗಳ ಜೊತೆಗೆ ನಮ್ಮ ಭಟ್ಗಳನ್ನೂ ಎತ್ಕೊಂಡು ಬಂದು ಹಿಂಗೆ ಒಗಿತಾ ಕುಂತವ್ರಲ್ಲ, ಅಕ್ಕಪಕ್ಕದವ್ರು ನೋಡಿ ನಿಮಗೂ ನಮಗೂ ಉಗಿಲಿ ಅಂತನ ಈ ಕ್ಯಾಮೆ ಮಾಡ್ತಾವ್ರೆ. ಅಂತ ದ್ರೋಹ ನಾವು ಏನು ಮಾಡಿದ್ದೀವಿ ಇವ್ರಿಗೆ? ಅಪ್ಪಯ್ಯ ಅವ್ವಯ್ಯ, ಯಾನ ಇದು? ಹಟ್ಟಿ ಒಳಗೆ ನಡೆಯೋದು ಸಾಲದು ಅಂತ ಬೀದಿಗೆ ಬಂದಿದ್ದೀರಲ್ಲ. ಸುತ್ತಮುತ್ತ 4 ಜನ ನೋಡಿದವರು ದುಂಡೇಗೌಡನ ಮಕ್ಕಳು ಅಪ್ಪ ಅವ್ವಯ್ಯನ ಬಟ್ಟೆ ಒಗೆಯಕ್ ಬಿಟ್ಟವ್ರಲ್ಲ ಅಂತ ಕ್ಯಾಕರಿಸಿ ನಮ್ಮ ಮಕ್ಕಳು ಕುಗಿಯಕ್ಕಿಲ್ಲ. ನಮ್ಮ ಮಕ್ಕಳು ಕುಗಿಸ್ಬೇಕು ಅನ್ನೋದೇ ನಿಮ್ಮ ಉದ್ದೇಶ ಅಲ್ವಾ? ಓ, ಅದೇ ನಿಮ್ಮ ಮನಸ್ಸಿನಾಗಿರೋದು. ಸಾಯೋ ಕಡೆಗಾಲದಲ್ಲಿ ಮಕ್ಳಿಗೆ ನೆಮ್ಮದಿ ಕೊಡೋದು ಬಿಟ್ಟು ಅವ್ರ ಮಾನ ಹರಾಜಾಕಕ್ಕೆ ನಿಂತಿದ್ದೀರಲ್ಲ. ನಿಮ್ಮಂತ ಅಪ್ಪಯ್ಯ ಅವ್ವಯ್ಯನ ಇರ್ತಾರ? ಥೋ, ನಿಮ್ಮ ಜನ್ಮಕ್ಕಿಷ್ಟೋ. ಓಹೋ, ಇವತ್ತೊಂದು ದಿವಸ ಬಟ್ಟೆ ಹೊಕ್ಕೊಂಬಿಟ್ರೆ ಮುಗ್ದೋಯ್ತಾ? ನಮ್ಮ ಹೆಂಡ್ತಿದ್ದೀರು ಮಾಡಿರೋ ಸೇವೆ ಎಲ್ಲ ಮರ್ತೋಯ್ತಾನೋ? ಇಷ್ಟು ವರ್ಷ ನಮ್ಮ ಹೆಂಡ್ತಿದ್ದೀರು ಮಾಡಿರೋ ಸೇವೆ ನಿಮ್ಗೆ ಕ್ರೀಸೋಸ ಮಾಡೋಳೇನೋ? ಅದನ್ನ ಯೋಚನೆ ಮಾಡೋದು ಬೇಡವಾ? ಏಯ್, ಮುಚ್ಚಿರಲ್ಲ ಬಾಯಿ ಸಾಕು. ಹೋಗ್ಲಿ ಅಂತ ಸುಮ್ಕಿದ್ರೆ ಬಾಯಿ ಹೋದಂಗೆ ಮಾತಾಡ್ತಾ ಇದ್ದೀರಾ. ಅಲ್ರೋ, ನಿಮಗೆ ಅಪ್ಪ ಅವನ ಮೇಲೆ ನಂಬಿಕೆಗಿಂತ ನಿಮ್ಮ ಹೆಂಡ್ರ ಮಾತೇ ಹೆಚ್ಚಾಗೋಯ್ತಾ ನಿಮಗೆ? ಏಯ್, ನಾಟಕ ಆಡ್ತಾವ್ರಕ್ಕಲ್ಲ, ನಾಟಕ. ನೀವು ಅವ್ರ ನಾಟಕಕ್ಕೆ ಲಜ್ಜೆಗೆಟ್ಟು ಗೆಜ್ಜೆ ಕಟ್ಕೊಂಡು ಕುಣಿತಾ ಇದ್ದೀರಲ್ಲ, ನಾಚಿಕೆ ಆಗೋದಿಲ್ವಾ ನಿಮ್ಮ ಜನ್ಮಕ್ಕೆ? ನಿಮ್ಮವ್ವ ಮೈ ಹುಷಾರಿಲ್ದೆ ಬಟ್ಟೆ ಒಗಿತಾವಳೆ, ನಡಕ್ತಾವಳೆ, ನೋಡ್ಕೊಂಡು ನಿಂತಿದ್ದೀರಲ್ಲ, ಮನ್ಸು ಹತ್ವಾದ ನಿಮ್ಗೆ ಬಾಯಲ್ಲಿ ಹೇಳಿದ್ರೆ ಅರ್ಥ ಆಗಕ್ಕಿಲ್ಲ. ಏನು ಮಾಡಿನ?
ವಯ್ಯ ಅಂತ ಸುಮ್ಕೆ ಬಿಟ್ಟವನಿ ಎಲ್ಲ ಅಂದಿದ್ರು ನಿನ್ನ ಬರಲ್ಲ ಈ ಪಾಪೆ ಮಕ್ಕಳು ನನ್ನ ಹೊಟ್ಟೆಲಿ ಹಾಕೊಟ್ಟವ್ರೆ. ಅಯ್ಯೋ ಹಿಂಗೆ ಅಂತ ಗೊತ್ತಿದ್ರೆ ಹುಡ್ತಾನೆ ಕುತ್ಕೆ ಸಾಯಿಸ್ಬಿಡ್ಬೋದಾಗಿತ್ತು. ಇವತ್ತಿಗೆ ಮುಗಿದೋಯ್ತು ಕಣಮೆ, ನಮ್ಮ ಮಟ್ಟಿ ಬಾಳು ಬದುಕು ಮಣ್ಣು ಪಾಲಾಗೋಯ್ತು ಕಣಮೆ. ಬದುಕೇನಕ್ಕಿಂತ ಸಾಯದ ಮೇಲೂ ನಮ್ಮ ಶತ್ರುಗಳಿಗೂ ಬೇಡ ಕಣಮೆ ಇಂಥ ಮಕ್ಕಳು. ಕಲ್ಲಿಗೆ ಕಲ್ಲು ತಾಕಿದ್ರೆ ಬೆಂಕಿ ಆಗುತ್ತೆ, ಹೂವಿಗೆ ಹೂವ ತಾಕಿದ್ರೆ ಬೀಜ ಆಗುತ್ತೆ. ಬೆಂಕಿ ಸಿಕ್ಕಿದ್ದನ್ನೆಲ್ಲ ಸುಟ್ಟು ಬೂದಿ ಮಾಡುತ್ತೆ, ಬೀಜ ನೆಟ್ಟಿದ ಕಡೆಯೆಲ್ಲ ಬೆಳೆ ಕೊಡುತ್ತೆ. ನಾವು ಬೀಜವಾಗಬೇಕೇ ಹೊರತು ಬೆಂಕಿಯಾಗಬಾರದು. ಹತ್ಯೆಗೆ ಹತ್ಯೆಯೇ ಉತ್ತರವಲ್ಲ. ಹತ್ಯೆ ಮಾಡಿದವನ ಅಂತರಂಗದಲ್ಲಿ ಪಶ್ಚಾತ್ತಾಪದ ಬೀಜ ಬಿತ್ತಿ ಮಾನವೀಯತೆಯ ಬೆಳೆ ಬೆಳೆದರೆ ಅದೇ ನಿಜವಾದ ಸಾಧನೆ. ನೀರಿನಲ್ಲಿ ಮುಳುಗಿದವನಿಗೆ ಗಂಗೆ ಕೂಡ ಬದುಕೋದಕ್ಕೆ 3 ಅವಕಾಶ ಕೊಡ್ತಾಳೆ. ಗಂಗೆ ಕೊಡ್ಬೋದು ಜಂಗಮಯ್ಯ, ನಾವು ಕೊಡಕ್ಕಿಲ್ಲ. ನಾವು ಕಾಡು ಜನ ಪ್ರೀತಿಗೆ ಪ್ರಾಣ ಕೊಟ್ಟೆವು, ಮೋಸಗಾರನಿಗೆ ಪ್ರಾಣ ತೆಗೆದೆವು. ಬೇಡ ಕಂದ, ವೈಯಕ್ತಿಕ ದ್ವೇಷಕ್ಕಾಗಿ ತಪ್ಪು ಮಾಡಿದವನು ಕ್ಷಮೆಗೆ ಅರ್ಹ, ಸಮುದಾಯಕ್ಕೆ ದ್ರೋಹ ಮಾಡಿದವನು ಶಿಕ್ಷೆಗೆ ಅರ್ಹ. ಸಮಬಲದ ಜೊತೆ ಹೋರಾಟ ಮಾಡಿದ್ರೆ ಅದು ಶೌರ್ಯ, ಅಸಹಾಯಕರನ್ನು ಕೊಂದರೆ ಅದು ಹೇಡಿತನ. ಇಷ್ಟು ಜನರ ಮುಂದೆ ಹುಲಿಯ ಈಗ ಅಸಹಾಯಕ. ಅವನ ಕಣ್ಣುಗಳನ್ನು ನೋಡು, ಸಾವಿನ ಭಯದಿಂದ ಪ್ರಾಣ ಭಿಕ್ಷೆಗಾಗಿ ಹೇಗೆ ಹಂಬಲಿಸುತ್ತಿದ್ದಾನೆ. ದಯೆಯೇ ಧರ್ಮದ ಮೂಲವಯ್ಯ. ಅವನು ಮಾಡಿದ ತಪ್ಪು ಅವನಿಗೆ ಅರ್ಥವಾಗಿದೆ. ಅವನನ್ನು ಬದುಕಲು ಬಿಟ್ಟರೆ ನೀವೆಲ್ಲರೂ ದೊಡ್ಡವರಾಗ್ತೀರಾ. ಮಗ, ಸತ್ತೋಗಿದ್ ನಿಂಗ ಪಿರಾಣ ಕೊಟ್ಟ್ಯಾವ್ರು ಇವರು? ಅವ್ರು ಹೇಳ್ತಾವ್ರೆ ಅಂದ್ರ ಅದು ನಿನ್ನೊಳ್ಳೇದಕ್ಕೆ ಆಗಿರ್ತದ. ಬಿಟ್ಬಿಡು ಕೂಸೆ. ಇವ ನಿನ್ನ ಕೊಂದಿದ್ದು ಅಲ್ದೆ ಜಂಗಮಯ್ಯನವರೇ ನಿನ್ನ ಕೊಂದಿದ್ದು ಅಂತ ಸುಳ್ಳು ಸಾಕ್ಷಿ ಹಬ್ಸವನೆ. ಜಂಗಮಯ್ಯನವರು ಸಾಕ್ಷಾತ್ ದೇವರು, ಅವ್ರ ಮಾತು ನಾವು ಮೀರ್ ಮಾಡಮಾವೋ. ಬುದ್ಧಿ, ತಾವು ಯಾರು ಅಂತ ತಿಳಿದೆ ಏನೇನೋ ಮಾತಾಡ್ಬಿಟ್ಟೆ. ದಯವಿಟ್ಟು ನನ್ನ ತಪ್ಪನ ಹೊಟ್ಟೆಲ್ಲ ಹಾಕೊಂಡು ಕ್ಷಮಿಸ್ಬಿಡಿ ನನ್ನ. ಬುದ್ಧಿ ಬುದ್ಧಿ, ನಾನು ತಪ್ಪು ಮಾಡ್ಬಿಟ್ಟೇನು ಬುದ್ಧಿ, ನಾನು ತಪ್ಪು ಮಾಡ್ಬಿಟ್ಟೇನೆ. ನಾನು ಪಾಪಿ ಬುದ್ಧಿ, ನಾನು ಪಾಪಿ. ನನ್ನಂತವನು ಈ ಭೂಮಿ ಮ್ಯಾಕ ಬದುಕಿರ್ಬಾರ್ದು ಬುದ್ಧಿ, ಬದುಕಿರ್ಬಾರ್ದು. ನನ್ನನ್ನು ಸಾಯಿಸ್ಬಿಡ್ಲಿ, ನನ್ನ ಸಾಯಿಸ್ಲಿ. ನೀವು ಅಡ್ಡ ಬರಬೇಡಿ ಬುದ್ಧಿ, ನನ್ನ ಸಾಯಿಸ್ಬಿಡ್ಲಿ. ಪ್ರತಿಯೊಬ್ಬ ಮನುಷ್ಯನೊಳಗೂ
ಒಂದು ಮೃಗ ಇರುತ್ತೆ ಹುಲಿಯ. ಆ ಮೃಗ ಹೊರಗೆ ಹೋಗದ ಹೊರತು ಯಾರು ಪರಿಪೂರ್ಣರಲ್ಲ. ನಿನ್ನೊಳಗಿದ್ದ ದ್ವೇಷ, ಅಸೂಯೆ, ಮತ್ಸರ ಎಂಬ ಮೃಗ ಹೊರಗೆ ಹೋಗಿದೆ. ಮತ್ತೆ ಆ ಮೃಗ ನಿನ್ನೊಳಗೆ ಪ್ರವೇಶ ಮಾಡದ ಹಾಗೆ ನೋಡಿಕೊಂಡ್ರೆ ನೀನು ನಿಜವಾದ ಮನುಷ್ಯ ಆಗ್ತೀಯ. ಬುದ್ಧಿ, ನಿಮ್ಮ ಹಣೆ ಬುದ್ಧಿ. ಇನ್ಮ್ಯಾಕಿಂದ ನಾನು ಯಾರ ಮೇಲೂ ದ್ವೇಷ ಮಾಡಕ್ಕಿಲ್ಲ, ನಾನು ಯಾರಿಗೂ ದ್ರೋಹ ಮಾಡಕ್ಕಿಲ್ಲ ಬುದ್ಧಿ, ನಾನು ಯಾರ ಮ್ಯಾಕು ಅಸೂಯೆ ಪಡಕ್ಕಿಲ್ಲ ಬುದ್ಧಿ. ನೀವು ಕೊಟ್ಟಿರೋ ಈ ಜೀವನ ಭಿಕ್ಷಾ ಅಂತ ತಿಳ್ಕೊಂಡು ಮನಸ್ನಾಗ ಬದುಕ್ತೀನಿ ಬುದ್ಧಿ, ಮನಸ್ನಾಗ ಬದುಕ್ತೀನಿ. ತಪ್ಪು ಮಾಡುವುದು ಸಹಜ, ಅದನ್ನು ತಿದ್ದಿಕೊಂಡು ಬದುಕುವವನೇ ಮನುಜ. ಗಂಪಣ್ಣ, ಬೆಟ್ಟದ ಹಾಗೆ ಬಂದ ಸಮಸ್ಯೆ ಮಂಜಿನಂತೆ ಕರಗೋಯ್ತು. ಈಗಲಾದ್ರೂ ಕೊಟ್ಟ ಮಾತಿನಂತೆ ನಿನ್ನ ಮಗನನ್ನ ನನ್ನ ಶಿಶುಮಗನಾಗಿ ನನ್ನ ಮುತ್ತಿನ ಜೋಳಿಗೆಗೆ ದಾನ ಮಾಡು. ಬುದ್ಧಿ, ಸತ್ತೋಗಿದ್ ನನ್ನ ಕಂದನ್ಗೆ ಪಿರಾಣ ಕೊಟ್ಟಾಗ್ಲೇ ಅವ ನಿಮ್ಮ ಮಗನ ಆಗ್ಬಿಟ್ಟ. ಕೊಡಾಕು ಇಟ್ಕೊಳಕು ನಾವ್ಯಾರು ಸ್ವಾಮಿರ? ಹೌದು ಬುದ್ಧಿ, ನನ್ನ ಮಗನಿಗೆ ಪುನರ್ಜನ್ಮ ಕೊಟ್ಟವ್ರು ನೀವು. ನೀವ್ಯಾರು ಅಂತ ತಿಳಿದೆ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಟೆ. ನನ್ನ ತಪ್ಪನೆಲ್ಲ ನಿಮ್ಮ ಹೊಟ್ಟೆಗೆ ಹಾಕೊಳ್ಳಿ ಬುದ್ಧಿ, ನನ್ನ ಮಗನ ಒಪ್ಪಿಸ್ಕೊಳ್ಳಿ ಬುದ್ಧಿ. ನಿಂಗೇನಾದ್ರು ತಲೆಗೆಲೆ ಕೆಟ್ಟೋಯ್ತಾ? ಹುಟ್ಟಾಗಿಂದ ಪಿರುತಿಯಿಂದ ಸಾಕ್ಬಿಟ್ಟು ಇವನು ಯಾರೋ ಕೇಳ್ದಂತ ದಾನ ಕೊಡಕ್ಕೆ ವಸ್ತು ಕೆಟ್ಟೋಯ್ತಾ? ಅಯ್ಯೋ ಶಿವ, ಗುರ್ತು ಅನ್ನಪ್ಪ, ಹಂಗೆಲ್ಲ ಮಾತಾಡಬಾರ್ದು. ಸತ್ತೋಗಿದ್ ನಿಂಗೆ ಪಿರಾಣ ಕೊಟ್ಟು ಪುಣ್ಯಾತ್ಮರು ಇವರು. ನಿನ್ ಬದುಕ್ಸಿದ್ರ ನಿನ್ ಸಿಸ್ಮಗ್ನ ಕೊಡ್ತೀವಿ ಅಂತ ನಾನು ನಿಮ್ಮಪ್ಪನೂ ಭಾಷೆ ಕೊಟ್ಬಿಟ್ಟಿಮಿ. ಹೀಗೆ ಕೊಟ್ಟ ಮಾತಕ್ಕೆ ತಪ್ಪುದ್ರ ಆ ಶಿವ ಮೆಚ್ಚನ? ಹೊಂಟೋಗಪ್ಪ ಇವ್ರ ಜೊತೆಗ. ನಾ ಹೋಗಕ್ಕಿಲ್ಲ ಅಂದ್ರೆ ಹೋಗಕ್ಕಿಲ್ಲ ಅಟ್ಟಯ್ಯ. ನೀವೇ ನಾನು ಕೇಳ್ಬಿಟ್ಟು ಭಾಷೆ ಕೊಟ್ರಾ? ಯೋ ಯೋ ಜಂಗಮಯ್ಯ, ಕಳ್ಳು ಬಳ್ಳಿನ ಬ್ಯಾರೆ ಮಾಡಕ್ಕೆ ನಿಂಗೆ ಹೆಂಗಯ್ಯ ಮನ್ಸಾರು ಬರ್ತದೆ? ಇರೋ ಒಬ್ಬನೇ ಮಗ, ನಾನು ಹೊಂಟೋದೆ ಅಂದ್ರೆ ಕೊನೆಗಾಲದ ಅವ್ರು ನೋಡ್ಕೊಳ್ಳೋರು ಯಾರು? ನಿಂಗೂ ಅಪ್ಪ ಅಮ್ಮ ಇದ್ರೆ ಪಿರುತಿ ಅಂದ್ರೆ ಏನು ಅಂತ ಗೊತ್ತಾಗಿರೋದು. ನಿಂಗೆ ನಿಂಗೆ ಹಿಂದಿಲ್ಲ ಮುಂದಿಲ್ಲ ಅಂತ ಕಾಣ್ತದೆ. ಅದಕ್ಕೆ ಕೊಟ್ಟುಕು ನಂಗೆ ಹಸುನಿಂದ ಕರುನ ಬ್ಯಾರೆ ಮಾಡಕ್ ಬಂದಿದೀಯೇ. ನೀ ಏನ್ ಮಾಡಿದ್ರು ಸರಿಯೇ, ನಾ ಬರಕ್ಕಿಲ್ಲ ಅಂದ್ರೆ ಬರಕ್ಕಿಲ್ಲ. ಅದೇನ್ ಮಾಡ್ಕೋತೀವಿ ಮಾಡ್ಕೊ ಹೋಗು.